ಪ್ರತಿದಿನ ಪ್ರತಿ ಕ್ಷಣ ನೀನ್ ನನ್ನ ಮಗ ಆಗದೆ ಇದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ತೀನಿ. ಅಪ್ಪನ ಹತ್ರ ಮಾತಾಡ್ಲಾ? ಸಾರಿ ಕೇಳಲಾ? ಸಾರಿ ಕೇಳಿದ್ರೆ ಅವ್ರು ಮಾತಾಡಿಸ್ತಾರ? ನಿನ್ನ ಕಂಡ್ರೆ ನನ್ನ ರಕ್ತ ಕುದಿಯುತ್ತೆ. ನೀನ್ ನಗನಗ್ತಾ ಓಡಾಡ್ತಾ ಇದ್ರೆ ನನ್ನ ಹೊಟ್ಟೆ ಸುಡುತ್ತೆ. ಅಷ್ಟು ಬೈದ ಮೇಲೂ ಮಾತಾಡ್ಸೋದು ಸರಿನಾ? ಅಪ್ಪ ಅಲ್ವಾ, ಅವ್ರು ಬೈದೆ ಇನ್ಯಾರು ಬೈತಾರೆ ನನಗೆ? ಅದು ಅಲ್ಲದೆ ಅಪ್ಪ ಕುಡ್ದಿದ್ರು ನೆನೆ. ಇವತ್ತು ಸಮಾಧಾನವಾಗಿ ಮಾತಾಡ್ಬೋದೇನೋ. ಅಪ್ಪ, ಅಪ್ಪನಿಗೆ ಟೈಮ್ ಬೇಕು ಅನ್ಸುತ್ತೆ. ಪುಟಾಣಿ, ಇದನ್ನು ಏನೆಂದು ಕರೆಯುತ್ತಾರೆ? ಇದು ಇಡ್ಲಿ ಆಮ್ರಪಾಲಿ. ಅವತ್ತೇ ಹೇಳ್ಕೊಡ್ಲಿಲ್ವಾ ನಾನು ನಿನ್ಗೆ? ನಿಂಗೆ ಇಡ್ಲಿ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಯಾವಿಂದ ಬಂದಿದ್ಯಾ ನೀನು? ಮಿಸ್ ಯುಕ್ತಿ, ನೀನು US ಇಂದ ಬಂದಿದ್ಯಾ? ಇಂಗ್ಲಿಷ್ ಬರಲ್ಲ. ನಾವೇನಾದ್ರೂ ಕೇಳಿದ್ವಾ? ಇಲ್ಲ ತಾನೆ? ಬೆಳಗ್ಗೆ ಶುರು ಮಾಡ್ಬೇಡ ನೀನಾದ್. ಓ, ನಾನ ಶುರು ಮಾಡಿದ್ದೆ? ಪುಟಾಣಿ, ನಾನ್ ಶುರು ಮಾಡಿದ್ನಾ? ಗುಡ್ ಮಾರ್ನಿಂಗ್ ಪ್ರದ್ಯುಮ್ನ. ಶುಭ ಮುಂಜಾನೆ ಆಪತ್ ಬಾಂಧವ. ಶುಭ ಮುಂಜಾನೆ. ನಾನ್ ವಿಶ್ ಮಾಡಿದ್ರೆ ವಾಪಸ್ ವಿಶ್ ಮಾಡಲ್ಲ. ಇವಳು ಶುಭ ಮುಂಜಾನೆ ಅಂದ್ರೆ ವಾಪಸ್ ಹೇಳ್ತಾನೆ. ನಾನ್ಸೆನ್ಸ್. ಅಣ್ಣ, ಏನದು ಕೈಯಲ್ಲಿ? ಇದು ಓ ಮೈ ಗಾಡ್, ನನ್ಗೆ ಅಂತ ಗಿಫ್ಟ್ ತಂದಿದ್ಯಾ ಪ್ರದ್ಯುಮ್ನ? ಓ, ಸೋ ಸ್ವೀಟ್ ಆಫ್ ಯು. ನನ್ನ ಬರ್ಡೇಗೆ ಇನ್ನು 4 months ಇದೆ. ಈಗಲೇ ನನಗೆ ಗಿಫ್ಟ್ ತಗೊಂಡ್ ಬಂದ್ಯಾ? ಥ್ಯಾಂಕ್ ಯು ಸೋ ಮಚ್. ಏನ್ ತಗೊಂಡ್ ಬಂದಿದ್ಯಾ? ವೇಟ್ ಲೆಟ್ ಮಿ ಗೆಸ್. ಡೈಮಂಡ್ ನೆಕ್ಲೆಸ್ ಇಲ್ಲ ಪರ್ಫ್ಯೂಮ್? ಓ ಮೈ ಗಾಡ್, ನಾನು ಅವತ್ತು ಮಾತಿಗೆ ಹೇಳಿದೆ ಅಷ್ಟೇ, ನೀವು ನಿಜವಾಗ್ಲೂ ತಗೊಂಡ್ ಬಂದ್ಬಿಟ್ಯಾ? ಥ್ಯಾಂಕ್ ಯು ಸೋ ಮಚ್. ಐ ಕಾಂಟ್ ವೇಟ್. ಕೊಡು. ಇದು ನಿನಗಲ್ಲ ಯುಕ್ತಿ. ನನಗಲ್ವಾ? ಮತ್ತೆ ಆಮ್ರಪಾಲಿಗೆ. ವಾಟ್? ಆಮ್ರಪಾಲಿಗ? ಕೇಳಿಸ್ಕೊಳ್ಳಿಲ್ವಾ? ಅಣ್ಣ ಆಮ್ರಪಾಲಿಗೆ ಅಂತ ಗಿಫ್ಟ್ ತಂದಿದ್ದಾನೆ. ನೀನ್ ಅನ್ಕೊಂಡ್ ಹಾಗೆ ನಿನ್ಗಲ್ಲ. ಅರ್ಥ ಆಯ್ತು ನನ್ಗೆ. ಓ, ನೀನು ವಾಟ್ ಅಂತ ಜೋರಾಗಿ ಕೇಳಿದೆ ಅಲ್ವಾ? ನಿನಗೆ ಅರ್ಥ ಆಗ್ಲಿಲ್ವೇನೋ ಅನ್ಕೊಂಡಿದ್ವಿ. ನನಗೆ ಉಡುಗೊರೆ ತಂದೆಯ ಆಪತ್ ಬಾಂಧವ. ಹೌದು ಆಮ್ರಪಾಲಿಗೆ. ಇದರ ಅವಶ್ಯಕತೆ ಏನಿತ್ತು? ಅವಶ್ಯಕತೆ ಇದೆ. ಇದು ಸುಮ್ಮನೆ ಕೊಡ್ತಾ ಇರೋ ಗಿಫ್ಟ್ ಅಲ್ಲ, ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಕೊಡ್ತಾ ಇರೋದು. ನನಗೆ ಉಡುಗೊರೆ ತೆಗೆದುಕೊಳ್ಳಲು ಮುಜುಗರವಾಗುತ್ತದೆ ಆಪತ್ ಬಾಂಧವ. ಈ ಮನೆಯ ಋಣ ನನ್ನ ಮೇಲೆ ಆಗಲೇ ಸಾಕಷ್ಟಿದೆ. ನೀವು ಈ ಮನೆಯವ್ರು ಅಂದ್ರಿ ತಾನೆ? ಮನೆಯವ್ರು ಅಂದ್ಮೇಲೆ ಯಾವ ಋಣ? ನಮ್ಮ ಮನೇಲಿ ಯಾರಿಗಾದ್ರೂ ನಾನು ಇದನ್ನೇ ಮಾಡ್ತಿದ್ದೆ, ಅದನ್ನೇ ನಿಮ್ಗೂ ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟು ದಿನ ಆಯ್ತು ಮನೆಗೆ ಬಂದು. ಫಿಯಾನ್ಸೆ ನಾನು. ಒಂದು ಗಿಫ್ಟ್ ಬೇಡ, ಒಂದು ರೋಸ್ ಕೂಡ ಕೊಡಕ್ಕಾಗ್ಲಿಲ್ಲ ಅವನ ಕೈಲಿ. ತಗೊಳ್ಳಿ. ಆಮ್ರಪಾಲಿ, ನಾನು ಓಪನ್ ಮಾಡ್ತೀನಿ. ವಾ,
ವಾವ್, ಲೇಟೆಸ್ಟ್ ಮಾಡೆಲ್. ಏ ಯುಕ್ತಿ, ನಿನ್ನ ಹತ್ರನೂ ಈ ಸೇಮ್ ಮಾಡೆಲ್ ಅಲ್ವಾ ಇರೋದು? ಹೌದು. ಆಮ್ರಪಾಲಿ, ಫೋನ್ ತುಂಬಾ ಚೆನ್ನಾಗಿದೆ. ಪುಟಾಣಿ, ಇವ್ ನೋಡಿ ಎಷ್ಟು ಸಂಕಟ ಪಡ್ತಿದ್ದಾಳೆ. ಅವ್ಳು ನೋಡಿದ್ರೆ ಒಂದು ಜೋಕ್ ನೆನಪಾಗ್ತಿದೆ ನನಗೆ. ಹೇಳ ಏನಾದಣ್ಣ ಪ್ಲೀಸ್, ಈ ಮಂತ್ ಪಾಕೆಟ್ ಮನಿ ಫುಲ್ ನಿಂಗೆ ಕೊಡ್ತೀನಿ, ಜೋಕ್ ಮಾತ್ರ ಮಾಡಬೇಡ. ಹೌದಾ? ಯಾವಾಗ ಕೊಡ್ತೀಯಾ? ನಾನು ಸುಮ್ಮನೆ ಜೋಕ್ ಮಾಡ್ತಾ ಇದ್ದೆ, ನಾನು ಯಾಕೆ ನನ್ನ ಪಾಕೆಟ್. ಹೇ, ಒಂದ್ಸಲ ಹೇಳಿದ್ಮೇಲೆ ಕೊಡ್ಲೇಬೇಕಾಗತ್ತೆ, ಬೇಕೇ ಬೇಕು ನನಗೆ. ಯಾವಾಗ ಕೊಡ್ತೀಯಾ? ಬೃಂದಾನೇನ ಆಯ್ತಾ ನಿಮ್ದು? ಫೋನ್ ಕೊಡಿ. ನೋಡಿ ಅಮ್ರಪಾಲಿ, ಇಷ್ಟ ಆಯ್ತಾ ನಿಮ್ಗೆ? ಏನಿದು ಆಪದ್ ಬಾಂಧವ? ವಾಟ್? ಅಷ್ಟು ಗೊತ್ತಿಲ್ವಾ? ಫೋನ್ ಅದೇ ಅಂದು ತೋರಿಸಿದ್ದೆ ಎಲ್ಲ. ಹಾ ಅದೇ, ಆದ್ರೆ ಅದ್ ನನ್ನ ಫೋನು, ಇದು ನಿಮ್ ಫೋನ್. ಇದರಿಂದ ನೀವ್ ಯಾರಿಗ್ ಬೇಕಾದ್ರೂ ಕಾಲ್ ಮಾಡ್ಬೋದು. ಕಾಲು ಮಾಡುವುದೇ? ಹಾಗೆಂದರೆ? ಕಾಲು, ಕೈ, ಮುಖ ಎಲ್ಲ ಮಾಡ್ಬೋದು. ಪಾಕೆಟ್ ಮನಿ ಕೊಡ್ತೀನಿ ಅಂದೆ ತಲೆ. ಕಾಲ್ ಅಂದ್ರೆ ಈಗ ನನ್ನ ಹತ್ರ ನನ್ನ ಫೋನ್ ಇದೆ, ಇದು ನಿಮ್ ಫೋನು. ನಾನು ಫೋನಲ್ಲಿ ನಿಮ್ಮ ಹತ್ರ ಮಾತಾಡ್ಬೋದು. ಈ ರೀತಿ ತೋರಿಸ್ತೀನಿ. ಇದೇನಿದು ಮಾಯಾಜಾಲ? ಪುಟಾಣಿ, ಇದು ಮ್ಯಾಜಿಕ್. ಇದು ಮ್ಯಾಜಿಕ್ ಅಲ್ಲ ಆಮ್ರಪಾಲಿ. ಅಮ್ರಪಾಲಿ, ಈಗ ನೀವು ನನಗೆ ಕಾಲ್ ಮಾಡಿ. ಹೇಗೆ ಮಾಡುವುದು? ನೋಡಿ, ಈ ಬಟನ್ ಇದೆಯಲ್ಲ, ಇದನ್ನ ಒತ್ತಿ. ನಂಬರ್ ಇರತ್ತೆ ಅಣ್ಣಂದು, ಅದನ್ನ ಒತ್ತಿ. ಇಲ್ಲಾಂದ್ರೆ ಅಣ್ಣ ಆಗ್ಲೇ ಒಂದು ಹೆಸರು ಹಾಕಿರ್ತಾನೆ, ಅದನ್ನ ಒತ್ತಿ. ನನಗೇನು ಅರ್ಥವಾಗುತ್ತಿಲ್ಲ. ನಂಬರ್ ಒತ್ತಿ. ನಂಬರ ಎಂದರೇನು? ಅಣ್ಣ, ಇವಳಿಗೇನು ಗೊತ್ತಾಗ್ತಿಲ್ಲ. ಏನ್ ಮಾಡೋದು ಪುಟಾಣಿ? ಮಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಕೋತಿಗೆ ಕ್ರೌನ್ ಕೊಟ್ರೆ ಕಿಂಗ್ ಆಗಲ್ಲ ಅಂತ. ಇವಳ ಕತೆನೂ ಹೀಗೆ. ಗೋಪು, ಅಮ್ಮ, ಮಕ್ಕಳೆಲ್ಲ ತಿಂಡಿ ತಿಂದ್ರ? ಹಾ ಮರೆಲ್ಲ ತಿಂದ್ರು, ಆದ್ರೆ ಛಾಯಕ್ಕ ಇನ್ನೂ ಬಂದಿಲ್ಲ. ನೀನ್ ಕರ್ದಿಯಾ? ಕರೆದೆ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂದ್ರು. ಮಾಯಿ ಅಮ್ಮರು ಇನ್ನೂ ಬಂದಿಲ್ಲ ಅಮ್ಮ. ಅವ್ರಿಗೆ ತಿಂಡಿ ಕೊಟ್ಬಿಡು. ಸರಿ ಅಮ್ಮ. ಅಕ್ಕ 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 ನಿಂತ್ಕೊಳ್ಳಿ, ಆವಾಗಿಂದ ಮಾತಾಡ್ಸಕ್ ಟ್ರೈ ಮಾಡ್ತಾ ಇದ್ದೀನಿ, ನನ್ ಕೈಗೆ ಸಿಗ್ತಾ ಇಲ್ಲ ನೀವು. ಕೆಲ್ಸ ಇರುತ್ತಲ್ವಾ ಮಂದಾಕಿನಿ? ಅಯ್ಯೋ, ಕೆಲ್ಸದ ದಿನ ಇದ್ದೇ ಇರುತ್ತಕ್ಕ. ಇವತ್ತೊಂದಿನ 5 ನಿಮಿಷ ಲೇಟ್ ಆದ್ರೆ ಏನು ಆಗಲ್ಲ. ನನ್ ಮಾತ್ ಕೇಳಿ. ಅಲ್ಲ ಮಂದಾಕಿನಿ, ನನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲ ಅಂತ ನನ್ ಮುಖಕ್ಕೆ ನೇರವಾಗಿ ಹೇಳಿ ಅಕ್ಕ. ನಾನ್ ಮಾತಾಡ್ಸೋದೇ ಇಲ್ಲ. ಹಾಗಲ್ಲ ಮಂದಾಕಿನಿ. ಹಾಗಾದ್ರೆ ಕೇಳಿ. ಸರಿ ಹೇಳು. ನಿನ್ನೆ ನಮ್ಮನೇಲಿ ಏನ್ ಜಗಳ ಅಲ್ವಾ ಅಕ್ಕ? ನಂಗಂತೂ ಕೈ ಕಾಲೇ ಆಡ್ಲಿಲ್ಲ ಅಂತೀನಿ. ಆದ್ರೂ ಪಾಪ ಭಾವ ನಿನ್ನೆ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ರಲ್ವಾ? ಯಾಕೆ ಹಾಗೆ ಮಾಡಿದ್ರು ಅವರು? ನನ್ ಮಗನೇ ಅಲ್ಲ ಅನ್ಬಿಟ್ರು. ನಾನು ಒಂದ್ ಕ್ಷಣ ನಿಜನೇ ಅನ್ಕೊಂಡ್ಬಿಟ್ಟಿದ್ದೆ. ಪ್ರದ್ಯುಮ್ನ ಈ ಮನೆ ವಾರಸ್ತಾರ, ಅರ್ಸು ಕುಟುಂಬದ ಮೊದಲನೇ ಗಂಡ್ ಮಗ. ಅವ್ರು ನಿಜವಾಗ್ಲೂ ಈ ಮನೆ ಮಗನೇ ಅಲ್ಲ ಅನ್ಬಿಟ್ರೆ ನಂಗೆ ಎಷ್ಟು ಟೆನ್ಷನ್ ಆಗ್ಬಿಡ್ತು ಗೊತ್ತಾ ಅಕ್ಕ? ಮನ್ಸಲ್ಲಿ ಇನ್ನೊಂದ್ ಪ್ರಶ್ನೆ ಕೇಳಲಾ? ಟೈಮ್ ಇಲ್ಲ ಮಂದಾಕಿನಿ. ಅಕ್ಕ ಬೇಗ ಮುಗಿಸ್ಬಿಡ್ತೀನಿ. ಒಂದೇ ಒಂದ್ ಪ್ರಶ್ನೆ ಕೇಳಲಾ? ಮಂದಾಕಿನಿ, ಮಾಯಿ ನಿಮ್ಮನ್ ಕೇಳ್ತಿದ್ರು. ಮಾಯಿನಾ? ಏನೋ ಕೋಪ ಮಾಡ್ಕೊಂಡಂಗಿತ್ತಪ್ಪ. ಅಯ್ಯೋ ದೇವ್ರೆ, ಏನ್ ಗ್ರಾಚಾರ ಕಾದಿದ್ಯೋನೋ. ಅಕ್ಕ ಒಂದೊಂದ್ ಪ್ರಶ್ನೆ ಅಂದಲ್ಲ, ಅದ ಆಮೇಲೆ ಬಂದ್ ಕೇಳ್ತೀನಿ. 5 ನಿಮಿಷ ಬಂದೆ. ಅಯ್ಯೋ ದೇವ್ರೆ ಕಾಪಾಡಪ್ಪ. ಗಟ್ಟಿ ಆಗ್ಬೇಕು ಅದಕ್ಕೆ ನೀವು. ಯಾರು ಏನೇ ಹೇಳಿದ್ರು ತಲೆಗೆ ಹಾಕೋತೀರ ಅದನ್ನ. ನಿಜ ಐಶ್ವರಿ, ನಿನಗೂ ನಾನು ಇಲ್ಲ ಅನ್ಬೇಕಿತ್ತು. ತಮಾಷೆ ಮಾಡಕ್ ಕಲಿತಿದ್ರಾ? ಒಳ್ಳೇದೆ. ನಿನ್ನೆ ಸದ್ಯದಲ್ಲಿ ಬಚಾವಾಗಿದ್ವಿ ಅದಕ್ಕೆ. ಅದ್ ಬಚಾವಾಗಿದ್ದ ಐಶ್ವರಿ? ಮತ್ತೆ
ಅಣ್ಣ ಏನಾದ್ರೂ ಬಾಯಿ ಬಿಟ್ಟಿದ್ರೆ ಎಷ್ಟು ಸಮಸ್ಯೆ ಆಗ್ತಿತ್ತು ಗೊತ್ತಲ್ವಾ? ಅವ್ನ್ ಬಾಯಿ ಬಿಡ್ತಿದ್ದ, ಆದ್ರೆ ನಿಮ್ಮ ಮೇಲಿನ ಪ್ರೀತಿಗೋಸ್ಕರ ಅವ್ನು ಸುಮ್ಮನಿದ್ದ. ಮುಂದೆ ಹೀಗಾಗ್ಬಾರ್ದು. ಅದಕ್ಕೆ ನಿನ್ನೆ ಅಣ್ಣ ಮಾತಾಡಿದ್ರಲ್ಲಿ ಮಾಯಿಗೆ ಅನುಮಾನ ಬರೋ ಥರದ್ದೇನು ಇರ್ಲಿಲ್ಲ ತಾನೆ? ಈಶ್ವರಿ, ನನ್ನ ಮನೆ, ನನ್ನ ಸಂಸಾರ ಹತ್ಕೊಂಡು ಉರಿತಾ ಇದೆ. ಒಂದ್ ಕಡೆ ನನ್ನ ಗಂಡ ಸಂಕಟ ಪಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ನನ್ನ ಮಗ ನೋವಲ್ಲಿದ್ದಾನೆ. ನಿನಗ್ ಮನ್ಸೇ ಇಲ್ವಾ? ಇಂಥ ಹೊತ್ತಲ್ಲೂ ನಿನ್ ಸ್ವಾರ್ಥನೇ ಆಗ್ಬೇಕಾ? ಸರಿ ಅದಕ್ಕೆ ನಾನು ನಿಮ್ ಥರ ಎಮೋಷನಲ್ ಫೂಲ್ ಆಗ್ಬಿಡ್ತೀನಿ. ತಲೆ ಮೇಲೆ ಕೈ ಹೊತ್ಕೊಂಡು ಕೊರಗ್ತಾ ಕೂತ್ಕೊಂಡ್ಬಿಡ್ತೀನಿ. ಆವಾಗ ಒಂದಿನ ಮಾಯಿಗೆ ಸತ್ಯ ಗೊತ್ತಾಗಿ ಪ್ರದ್ಯುಮ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಆಗ ಸಮಾಧಾನ ಆಗುತ್ತಾ ನಿಮ್ಗೆ? ನಾನ್ ಹೇಳ್ತಾ ಇರೋದು ಎಲ್ಲರೂ ಒಳ್ಳೇದಕ್ಕೆ. ಅಣ್ಣ ಮತ್ತೆ ಬಾಯಿ ಬಿಡ್ದ ಹಾಗೆ ನೋಡ್ಕೋಬೇಕು. ಅದ್ರ ಬಗ್ಗೆ ಗಮನ ಕೊಡಿ. ಅಣ್ಣ, ಫೋನ್ ಹೇಗೆ ಯೂಸ್ ಮಾಡೋದು ಅಂತ ಹೇಗೆ ಹೇಳ್ಕೊಡೋದ ಅಮೃಪಾಲಿಗೆ? ಅಲ್ಲ, ಅಷ್ಟಕ್ಕೂ ಯಾಕೆ ಬೇಕು ಇವಳಿಗೆ ಫೋನು? ಬೇಕಾಗತ್ತೆ ಯುಕ್ತಿ. ಮುರುಡೇಶ್ವರದಲ್ಲಿ ಆದ ಹಾಗೆ ಮತ್ತೆ ಆದ್ರೆ ಯೋಚನೆ ಮಾಡಬೇಡ ಪುಟಾಣಿ. ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಒಂದು ನಿಮಿಷ ಫೋನ್ ಕೊಡಿ. ಅಣ್ಣ, ನೋಡಿ ಅಮೃಪಾಲಿ, ಈ ನಂಬರ್ ಒತ್ತಿದ್ರೆ ನನಗೆ ಫೋನ್ ಬರುತ್ತೆ. ಇದು ಒಂದೇ ನಂಬರ್, ಒತ್ತಿ. ಆಪದ್ ಬಾಂಧವ, ಎಂತಹ ಮ್ಯಾಜಿಕ್ ಇದು? ಇದು ಮ್ಯಾಜಿಕ್ ಅಲ್ಲ, ಟೆಕ್ನಾಲಜಿ. ಟೆಕ್ನಾಲಜಿಗೆ ಏನಂತಾರೆ? ತಂತ್ರಜ್ಞಾನ. ಕರೆಕ್ಟ್, ಅದು. ಸೂಪರ್ ನಿನಾದಣ್ಣ.